ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಯಾವುದೋ ಯೂನಿವರ್ಸಿಟಿ ಮೂವಿ ರಿವ್ಯೂ ಬಗ್ಗೆ ಮಾಡ್ತಿಲ್ಲ, ಸ್ಕೂಲ್ ಬಗ್ಗೆ ಹೇಳ್ತಿದ್ದೀವಿ. ಸ್ಟೇಡಿಯಂ ರೀತಿ ಸ್ಕೂಲ್ನ ಬಿಲ್ಟ್ ಮಾಡಿದ್ದಾರೆ. ಅದು ಯಾವುದು, ಎಲ್ಲಿದೆ ಅಂತ ಮುಂದೆ ನೋಡೋಣ. ಥಾರ್ ಮರುಭೂಮಿಯಲ್ಲಿ 50 ಡಿಗ್ರಿ ಸೆಲ್ಸಿಯಸ್ ಸುಡೋ ಬಿಸಿಲು. ಈ ಜಾಗದಲ್ಲಿ ಒಂದು ಸ್ಕೂಲ್ ಇದೆ. ಆ ಸ್ಕೂಲೇ ರಾಜಕುಮಾರಿ ರತ್ನವತಿ ಗರ್ಲ್ಸ್ ಸ್ಕೂಲ್. ಫ್ರೆಂಡ್ಸ್, ಇದು ರಾಜಸ್ಥಾನದ ಜೈಸಲ್ಮೇರ್. ಇಲ್ಲಿನ ಸುತ್ತಮುತ್ತಲ ವಾಸವಿರುವ ಮಕ್ಕಳಿಗೆ ಪ್ರಾಪರ್ ಎಜುಕೇಶನ್ ಸಿಕ್ಕಿಲ್ಲ. ಈ ಸ್ಕೂಲಿನಿಂದ ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಎಜುಕೇಶನ್ ಸಿಕ್ತಿದೆ. ಫ್ರೆಂಡ್ಸ್, ಈ ಸುಡೋ ಬಿಸಿಲಿನಲ್ಲಿ ಸ್ಕೂಲ್ಗೆ ಎಸಿ ಇದ್ದೀಯಾ ಅನ್ನೋ ಅನುಮಾನ ಇದ್ರೆ ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಟ್ಟು ಮುಂದೆ ವಿಡಿಯೋ ನೋಡೋಣ ಬನ್ನಿ. ಸುತ್ತಮುತ್ತಲ 5 ಹಳ್ಳಿಗಳಿಂದ 400ಕ್ಕೂ ಅಧಿಕ ಹೆಣ್ಣು ಮಕ್ಕಳು ಈ ಸ್ಕೂಲಿಗೆ ಓದಕ್ಕೆ ಬರ್ತಾರೆ. ಈ ಸ್ಕೂಲ್ ಒಳಗೆ ಬಿಸಿಲು ಕಾಣಿಸಲ್ಲ. ಹಾಗಾದ್ರೆ ಏನಾದ್ರೂ ಎಸಿ ಹಾಕ್ಸಿದ್ದಾರಾ? ಫ್ರೆಂಡ್ಸ್, ನಿಜ ಹೇಳ್ಬೇಕು ಅಂದ್ರೆ ಎಸಿ ಹಾಕ್ಸಿಲ್ಲ. ಇದರ ಆರ್ಕಿಟೆಕ್ಚರ್ ಮತ್ತು ಡಿಸೈನ್ನಿಂದ 45 ಡಿಗ್ರಿಗಿಂತ ಅಧಿಕ ಬಿಸಿಲನ್ನು ತಡೆದು ಕ್ಲಾಸ್ಗಳನ್ನ ತಂಪಾಗಿರುವಂತೆ ನೋಡಿಕೊಳ್ಳುತ್ತದೆ. ಇದರ ಕ್ರಿಯೇಟ್ ಚೀಫ್ ಆರ್ಕಿಟೆಕ್ಚರ್ ಡಯಾನಾ ಕ್ಯಾಲಾಂಗ್ಜಿ ಅವರಿಗೆ ಸಲ್ಲುತ್ತದೆ. ಸ್ಕೂಲ್ ಬಿಲ್ಡಿಂಗ್ ರೆಡಿ ಮಾಡೋಕೆ ಗಾಳಿಯ ವೇಗವನ್ನ ತಡೆಯೋಕೆ ಓವಲ್ ರೀತಿ ನಿರ್ಮಿಸಿದ್ದಾರೆ. ಈ ಸ್ಕೂಲ್ ಹೇಗೆ ಕೆಲಸ ಮಾಡುತ್ತೆ ಅಂತ ಮೇನಾಗಿ ಹೇಳಲೇಬೇಕು. ಇದರ ಆರ್ಕಿಟೆಕ್ಚರ್ ರಾಜಸ್ಥಾನದ ಭೀಕರ ಬಿಸಲನ್ನ ಹೇಗೆ ತಡೆಯುತ್ತೆ ಅನ್ನೋದನ್ನ ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಫ್ರೆಂಡ್ಸ್, ಸ್ಕೂಲ್ನ ಗೋಡೆ 3 ಲೇಯರ್ಸ್ ಗಳಿಂದ ಕೂಡಿದೆ. ಸ್ಟ್ಯಾಂಡ್ಸ್ಟೋನ್, ಮಾರ್ಬಲ್ ಮತ್ತು ಲೈಮ್ ಪ್ಲಾಸ್ಟರ್ ಹಾಕಿದ್ದಾರೆ. ಇದೆಲ್ಲ ಸ್ಕೂಲ್ ಬಿಲ್ಡಿಂಗ್ ನ ಗಟ್ಟಿ ಮಾಡುವುದರ ಜೊತೆಗೆ ಕ್ಲಾಸ್ ರೂಮ್ಗಳನ್ನ ತಂಪಾಗಿಡುತ್ತದೆ. ಇದೆಲ್ಲ ಬಿಟ್ಟರೆ ಸ್ಕೂಲ್ ಕಟ್ಟಡಕ್ಕೆ ಎಲಿಪ್ಟಿಕಲ್ ಶೇಪ್ ಅಳವಡಿಸಿ ಗಾಳಿ ಬೀಸುವುದನ್ನು ತಡೆಯುತ್ತದೆ ಮತ್ತು ಕ್ಲಾಸ್ ರೂಮ್ಗಳನ್ನ ತಣ್ಣಗಿರಿಸುತ್ತದೆ. ಇನ್ನು ಸ್ಕೂಲ್ನ ಟೆರೆಸ್ಗೆ ಹಾಕ್ಸಿರೋ ಟೈಲ್ಸ್ ನೋಡಿದ್ರೆ ಸುಡೋ ಸೂರ್ಯನ ಶಾಖನ ರಿಫ್ಲೆಕ್ಟ್ ಮಾಡಿ ಕ್ಲಾಸ್ ರೂಮ್ ಒಳಗೆ ಬರೋದನ್ನ ಸ್ವಲ್ಪ ಮಟ್ಟಿಗೆ ತಡೆಯುತ್ತೆ. ಫ್ರೆಂಡ್ಸ್, ಈ ಸ್ಕೂಲ್ ಒಂದು ಮಾಡರ್ನ್ ಬಿಲ್ಡಿಂಗ್ ಈಕೋ ಫ್ರೆಂಡ್ಲಿಗೆ ಪರ್ಫೆಕ್ಟ್ ಗುಡ್ ಎಕ್ಸಾಂಪಲ್ ಆಗಿದೆ. ರಾಜಸ್ಥಾನದ ಅಪಾಯಕಾರಿ ಬಿಸಿಲಿನಲ್ಲಿ ವಾಟರ್ ಕನ್ಸರ್ವೇಷನ್ಗೂ ಪ್ರಾಮುಖ್ಯತೆ ನೀಡಿದ್ದಾರೆ. ಇದಕ್ಕೋಸ್ಕರ ಮಳೆ ಬಂದರೆ ನೀರು ಸಲೀಸಾಗಿ ಹೋಗಲು ಡ್ರೈನ್ ಪೈಪ್ಸ್ ಗಳನ್ನ ಹಾಕಿಸಿದ್ದಾರೆ. ಈ ಪೈಪ್ಸ್ ಗಳ ಮೂಲಕ ಬಂದ ಮಳೆ ನೀರನ್ನ ಕೋರ್ಟ್ ಯಾರ್ಡ್ ಮಾಡಿ ಟೆರೆಸ್ ಮೇಲೆ ನೀರು ನಿಲ್ಲದೆ ಇರೋ ತರ ಮಾಡುತ್ತೆ. ಜೊತೆಗೆ ನೀರು ಕೋರ್ಟ್ ಯಾರ್ಡ್ ಗಳ ಮೂಲಕ ನೀರು ಸಾಗಿ ಜಾಲರಿಗಳ ಮೂಲಕ ನೀರಿನ ಟ್ಯಾಂಕ್ಗೆ ಸೇರುತ್ತೆ. ನಿಮಗಿದು ಗೊತ್ತಾ? ಆ ನೀರಿನ ಟ್ಯಾಂಕ್ ಎಷ್ಟು ಲೀಟರ್ ನೀರು ಇಡಿಸುತ್ತೆ ಅಂದ್ರೆ 2.5 ಲಕ್ಷ ಲೀಟರ್ಸ್. ಫ್ರೆಂಡ್ಸ್, ಇದೇ ನೋಡಿ ಸೋಲಾರ್ ಪ್ಯಾನಲ್ಸ್ ಇಷ್ಟು ಸುಡೋ ಬಿಸಿಲು ಸ್ಕೂಲ್ಗೆ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡಿಕೊಡುತ್ತೆ. ಕ್ರಿಯೇಟಿವ್ ಆಗಿ ಹೇಳಿದ್ರೆ ರಾಜಕುಮಾರಿ ರತ್ನವತಿ ಗರ್ಲ್ಸ್ ಸ್ಕೂಲ್ ಇಂಡಿಯನ್ ಆರ್ಕಿಟೆಕ್ಚರ್ ಮತ್ತು ವೆಸ್ಟರ್ನ್ ಡಿಸೈನ್ ನ ವಂಡರ್ಫುಲ್